ಈ ಪ್ರಪಂಚದಲ್ಲಿ ಅತ್ಯಂತ ಶಾರ್ಟೆಸ್ಟ್ ಫ್ಲೈಟ್ ಟ್ರಾವೆಲ್ ಯಾವುದು ಅಂತ ನಿಮಗೆ ಗೊತ್ತಾ? 1 ನಿಮಿಷಕ್ಕಿಂತ ಕಡಿಮೆ. ನೀವು ಸೀಟ್ ಬೆಲ್ಟ್ ಹಾಕೋಷ್ಟೊಳಗಡೆ ನಿಮ್ಮನ್ನ ಇಳೀರಿ ಅಂತ ಇಳಿಸ್ಬಿಡ್ತಾರೆ. ಈ ಜರ್ನಿ ಸ್ಕಾಟ್ಲೆಂಡ್ ನ 2 ಐಲ್ಯಾಂಡ್ ಗಳ ನಡುವೆ ನಡೆಯುತ್ತೆ. ವೆಸ್ಟ್ರೇ, ಪಾಪಾ ವೆಸ್ಟ್ರೇ ಈ 2 ಐಲ್ಯಾಂಡ್ ಗಳ ನಡುವೆ ಇರೋದು ಕೇವಲ 2.7 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಆ ಫ್ಲೈಟ್ ನ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಾ? ನಾವು ನಮ್ ಕಡೆ ಬಸ್ ನ ಯಾವ ತರ ಯೂಸ್ ಮಾಡ್ತೀವೋ ಆ ತರನೇ ಅವರು ಆ ಫ್ಲೈಟ್ ನ ಯೂಸ್ ಮಾಡ್ತಾರೆ. ಪೇಷಂಟ್ಸ್ ಹಾಸ್ಪಿಟಲ್ ಗೆ ಹೋಗಕ್ಕೆ, ಸ್ಟೂಡೆಂಟ್ಸ್ ಸ್ಕೂಲ್ ಗೆ ಹೋಗಕ್ಕೆ, ಟೀಚರ್ಸ್ ವರ್ಕ್ ಗೆ ಹೋಗಕ್ಕೆ ಈ ತರ ಆ ಫ್ಲೈಟ್ ನ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಗೆ ಬರೋ ಡೌಟ್ ಏನು ಅಂದ್ರೆ, ಇಲ್ಲಿ ಫ್ಲೈಟ್ ಯಾಕೆ ಒಂದು ಬ್ರಿಡ್ಜ್ ನ ಕಟ್ಸಿನೋ ಇಲ್ಲ ಬೋಟ್ ನ ತಗೊಂಡೆ ಈಸಿಯಾಗಿ ಹೋಗ್ಬೋದು ಅಂತ ಅನ್ಕೊಂಡ್ರೆ, ಇಲ್ಲಿ ಬ್ರಿಡ್ಜ್ ನ ಕಟ್ಸಕ್ಕೆ ಆಗೋ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ವೆಸ್ಟ್ರೇಲಿ ನೋಡೋದಾದ್ರೆ ಟೋಟಲ್ 500 ಮೆಂಬರ್ಸ್ ಮಾತ್ರ ಇರ್ತಾರೆ. ಪಾಪಾ ವೆಸ್ಟ್ರೇಲಿ ನೋಡೋದಾದ್ರೆ ಟೋಟಲ್ 95 ಮೆಂಬರ್ಸ್ ಮಾತ್ರ ಇರ್ತಾರೆ. ಬೋಟ್ ಬಗ್ಗೆ ಮಾತಾಡೋದಾದ್ರೆ ಬೋಟ್ ತುಂಬಾ ಸ್ಲೋ ಹೋಗೋದ್ರಿಂದ ಇಲ್ಲಿ ಫ್ಲೈಟ್ ನೇ ಪ್ರಿಫರ್ ಮಾಡ್ತಾರೆ. ಅದರಿಂದಲೇ 1967 ಇಂದ ಡೈಲಿ ಅಲ್ಲಿಂದ ಅಲ್ಲಿಗೆ ಒಂದು ಏರ್ ಕ್ರಾಫ್ಟ್ ರನ್ ಆಗ್ತಾನೆ ಇರುತ್ತೆ. ಅಂಡ್ ಇದರ ಟೋಟಲ್ ಟ್ರಾವೆಲ್ ಟೈಮ್ ಬಂದ್ಬಿಟ್ಟು 53 ಸೆಕೆಂಡ್ಸ್ ಮಾತ್ರ. ನೀವೇನಾದ್ರೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ, ನೀವು ಮಾಡಿರೋ ಟ್ರಾವೆಲ್ ಅಲ್ಲೇ ಶಾರ್ಟೆಸ್ಟ್ ಟ್ರಾವೆಲ್ ಯಾವುದು ಅಂತ ಕಮೆಂಟ್ ಮಾಡಿ, ಹಂಗೆ ಫಾಲೋ ಮಾಡ್ಕೊಳ್ಳಿ.